ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಡ. ಈ ಬಾರಿಯ ಬೆಳಗಾವಿಯ ಅಧಿವೇಶನ ಈಗಾಗಲೇ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ. ಕಳೆದ 10 ದಿನಗಳಿಂದಲೂ ಕೂಡ ಸುದೀರ್ಘವಾಗಿ ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ. ಪ್ರತಿ ಅಧಿವೇಶನದಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆಗಳಾಗ್ತವೆ, ಆದ್ರೆ ಅವು ಎಷ್ಟು ಮಟ್ಟಿಗೆ ಫಲಪ್ರದ ಆಗ್ತಿದ್ದಾವೆ. ಕಳೆದ 11-12 ಅಧಿವೇಶನಗಳು ಉತ್ತರ ಕರ್ನಾಟಕದಲ್ಲಾಯ್ತು, ಬೆಳಗಾವಿಯಲ್ಲಾಯ್ತು. ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗ್ತಿಲ್ಲ, ಅದರಿಂದ ಏನು ಪ್ರಯೋಜನವೂ ಕೂಡ ಆಗಿಲ್ಲ. ಈ ಭಾಗದ ರೈತರಿಗೆ, ಈ ಭಾಗದ ಜನರಿಗೆ ಅದರಿಂದ ಎಲ್ಲಷ್ಟು ನೆರವು ಸಿಕ್ಕಿಲ್ಲ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಇದು ನಿಜವಾ? ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ, ಹಿರಿಯ ಶಾಸಕರಾದಂತಹ BR ಪಾಟೀಲ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 10 ದಿನಗಳ ಅಧಿವೇಶನ ಕಂಪ್ಲೀಟ್ ಆಗ್ತಾ ಇದೆ. ಒಟ್ಟಾರೆ ಈ 2 ವಾರಗಳ ಅಧಿವೇಶನ ನೋಡಿದಾಗ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ಒಂದು ಪ್ರಯತ್ನ ಆಯ್ತಾ? ಇದು ದೊಡ್ಡ ಇತಿಹಾಸ ಇದೆ. ಇದು ಒಂದ್ ದಿವಸದಲ್ಲಿ ಒಂದೊಂದ್ಸಲ ಒಂದು ಅಧಿವೇಶನದಲ್ಲಿ ಆಗಲ್ಲ. ಇದು 10ನೇದು 12ನೇ ಬಾರಿ ನಾವು ಸೇರ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಒಂದು ಮಾತು ಕೇಳಬರ್ತದೆ, ಬೆಳಗಾವಿನಲ್ಲಿ ಅಧಿವೇಶನ ಇಡುವಾಗ ಪ್ರತಿಭಟನೆಗಳು ಜಾಸ್ತಿ ಇರ್ತವೆ. ಯಾಕೆ ಪ್ರತಿಭಟನೆಗಳು ಜಾಸ್ತಿ ಇದ್ದಾವೆ? ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಸಮಸ್ಯೆಗಳು ಜಾಸ್ತಿ ಇದ್ದ ಕಾರಣಕ್ಕಾಗಿ ಪ್ರತಿಭಟನೆ ಮಾಡೋಕ್ಕೆ ಜನ ಬರ್ತಾರೆ. ಅವರೇನು ಮೋಜ್ ಮಜಾ ಮಾಡಕ್ಕೆ ಬರಲ್ಲ. ಆದರೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಈಗ ಮೊನ್ನೆ ನಾನು ವಿಧಾನಸೌಧದಲ್ಲಿ ಮಾತಾಡಿದೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 2 ಲಕ್ಷ ಮಕ್ಕಳು SSLC ಪರೀಕ್ಷೆ ಬರೀತಾರೆ. ಅದರಲ್ಲಿ 1 ಲಕ್ಷ ಫೇಲ್ ಆಗ್ತಾರೆ. ಅದರಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ತೊಗೊಳ್ಳೋರು ಮಂಗಳೂರು ಅಲ್ಲಿ 91% ಇದ್ರೆ, ಉಡುಪಿಯಲ್ಲಿ ಅದು ಜಾಸ್ತಿನೇ ಇದೆ. ಕಲಬುರಗಿ 42 ಇದೆ, ಅಂದ್ರೆ ಅರ್ಧಕ್ಕಿಂತ ಕಡಿಮೆ. ಇದು ಕಲಬುರಗಿ ಅಷ್ಟೇ ಅಲ್ಲ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಇದೆಲ್ಲ ವಿಜಯನಗರ ಎಲ್ಲ ಕಡೆ ಈ ಸಮಸ್ಯೆ ಇದೆ. ಮೊದಲು ಯಾವುದೇ ಪ್ರದೇಶ, ಜನಾಂಗ, ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣವೇ ನಮಗೆ ಮೂಲಭೂತವಾಗಿ ಸಿಕ್ಕಿಲ್ಲ. ಯಾರು ಸರ್ ಅದಕ್ಕೆ ಕಾರಣ? ಚಾರಿತ್ರಿಕ ಕಾರಣ ಇದೆ. ಏಕೀಕರಣ ಆದ್ಮೇಲೆ ನಾವು ಕರ್ನಾಟಕ ಬಂದು ಸೇರ್ಕೊಂಡವರು. ನಾನು ನಮ್ಮೂರಲ್ಲಿ ಕನ್ನಡ ಶಾಲೆ, ಸರ್ಕಾರಿ ಶಾಲೆ ಪ್ರಾರಂಭ ಆದ್ಮೇಲೆ ಮೊದಲನೇ ವಿದ್ಯಾರ್ಥಿ ನಾನು, ಅಂದ್ರೆ 56ರಲ್ಲಿ. ಅಲ್ಲಿವರೆಗೆ ಕನ್ನಡ ಶಾಲೆಗಳು ಇರಲಿಲ್ಲ. ಅಲ್ಲಿಂದ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಆದರೆ ಎಷ್ಟು ಸರ್ಕಾರದ ಸವಲತ್ತುಗಳು ಸಿಗಬೇಕಾಗಿತ್ತು ಅಷ್ಟಿಲ್ಲ. ಇವತ್ತು ಹಳೆ ಮೈಸೂರಿನಲ್ಲಿ ಎಷ್ಟು ಹೈಸ್ಕೂಲ್ಗಳಿದ್ದಾವೆ, ಕಾಲೇಜುಗಳಿದ್ದಾವೆ, ನಮ್ಮ ಭಾಗದಲ್ಲಿಲ್ಲ. ಮಕ್ಕಳಿಗೆ ಓದಬೇಕಂದ್ರೆ ಅನುಕೂಲಗಳಿಲ್ಲ. ಆಸ್ಪತ್ರೆಗಳಲ್ಲಿ ಕೂಡ ಅನ್ಯಾಯ ಆಗಿದೆ ನಮಗೆ. ಇಲ್ಲಿ ಹಳೆ ಮೈಸೂರಿನಲ್ಲಿ ಬೇಕಾಬಿಟ್ಟು ನಿಯಮಕ್ಕಿಂತ ಜಾಸ್ತಿ ಆಸ್ಪತ್ರೆಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಆಸ್ಪತ್ರೆಗಳಿಲ್ಲ. ಅಸಮಾನತೆಯ ವ್ಯವಸ್ಥೆಯಲ್ಲಿ ಸಮಾನತೆಯ ಮಾತು ಹೇಳೋದು ಸರಿಯಲ್ಲ. ಹಾಗಾದ್ರೆ ಉತ್ತರ ಕರ್ನಾಟಕಕ್ಕೆ ಈ ಅಸಮಾನತೆ ಮಾಡಿದಂಥವ್ರು, ಈ ಅಭಿವೃದ್ಧಿಯ ವೈಪರೀತ್ಯಗಳನ್ನ ಮಾಡಿದಂಥವ್ರು, ಈ ಅಭಿವೃದ್ಧಿಯ ವಿಚಾರದಲ್ಲಿ ಹಿಂದೇಟು ಆಗದಂಥವ್ರು ಯಾವ ಪಕ್ಷದವರಿದ್ದಾರೆ ಅಂತ? ಇದರಲ್ಲಿ ಪಕ್ಷಾತೀತ ನಾನು ಹೇಳ್ತೀನಿ, ಎಲ್ಲ ಪಕ್ಷಗಳಲ್ಲಿ ಕೂಡ ತಪ್ಪಾಗಿದೆ, ಎಲ್ಲ ಸರ್ಕಾರಗಳಲ್ಲಿ ಕೂಡ ತಪ್ಪಾಗಿದೆ. ನಾವು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ತುವಂತ ಕೆಲಸ ಕಳೆದ ಬೆಳಗಾವಿ ಅಧಿವೇಶನ ಪ್ರಾರಂಭ ಆದ್ಮೇಲೆ ಇದು ನಡೀತಾ ಇದೆ. ಸಾಲದು, ಇದು ಇನ್ನೂ ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಮತ್ತು ನಾವು ಬರೀ ಮಾತನಾಡೋದ್ರಾಗಲ್ಲ, ಹೋರಾಟಕ್ಕೆ ಇಳಿಬೇಕಾಗ್ತದೆ. ನೋಡಿ, ಕಲಬುರಗಿಯಲ್ಲಿ ನಾವು ಧಾರವಾಡದಲ್ಲಿ ಹೈಕೋರ್ಟ್ ಪೀಠ ತಗೊಂಡಿವಿ, ಹೋರಾಟ ಮಾಡಿ ತಗೊಂಡಿವಿ. UKP ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದು ದುಡ್ಡು ಬಂತು, ಪ್ರಗತಿ ಆಯಿತು. ಇನ್ನೂ ಪ್ರಗತಿ ಆಗಬೇಕಾಗಿದೆ. 70% ಕರ್ನಾಟಕದ ಭೌಗೋಳಿಕ ಭಾಗ ಕೃಷ್ಣಾ ಕಣಿವೆಯಲ್ಲಿ ಬರ್ತದೆ. ಅದ್ರ ಚರ್ಚೆ ಯಾವ್ದಾಗ್ತದೆ? ಕಾವೇರಿ ಬಗ್ಗೆ ಬರೀ 30%. ನಮ್ಮ ಭಾಗದ ಬಗ್ಗೆ ಚರ್ಚೆನೂ ಆಗಲ್ಲ. ಬೆಂಗಳೂರಲ್ಲಿ ಆದಾಗ ಇದ್ದಾಗನು ಮಾಡಬಾರ್ದು ಅಂತಿರಲ್ಲ. ಬೆಂಗಳೂರಿನಲ್ಲಿ ಕೂಡ ಚರ್ಚೆ ಮಾಡಬಹುದು. ಯಾಕೆ ಒತ್ತಾಯ ಮಾಡಲ್ಲ ಉತ್ತರ ಕರ್ನಾಟಕ ಭಾಗದ ಶಾಸಕರು ಆ ಬಗ್ಗೆ? ಯಾಕೆ ಒತ್ತಾಯ ಮಾಡಲ್ಲ ಅಂತ? ಈಗ ಉತ್ತರ ಕರ್ನಾಟಕದ ಶಾಸಕರಲ್ಲಿ ಕೂಡ ಒಂದು
ಲೋಪ ಇದೆ. ಸದನಕ್ಕೆ ಜಾಸ್ತಿ ಬರಲ್ಲ, ಸದನದಲ್ಲಿ ಹಾಜರಿರಲ್ಲ, ಭಾಗಿಯಾಗಲ್ಲ ಅನ್ನುವಂಥ ಮಾತಿದೆ. ನಾನು ಹೋಗ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಜನ ಯಾರೋ ಇಂಥವ್ರನ್ನ ಇದ್ದಾರನ್ನ ಅವರಿಗೆ ಸರಿಯಾದಂಥ ಪಾಠ ಕಲಿಸ್ತಾರಂತ ನಮಗಿದೆ. ಜನಪ್ರತಿನಿಧಿಗಳಿಗೆ ಆಯ್ಕೆಯಾದವರು ಸದನಕ್ಕೆ ಬರಬೇಕು, ಅಲ್ಲಿ ಸಮಸ್ಯೆಗಳನ್ನ ಹಾಕಬೇಕು, ಸಮಸ್ಯೆಗಳಂತೆ ಪರಿಹಾರವನ್ನು ಕಂಡುಹಿಡಬೇಕು. ಪ್ರಜಾಪ್ರಭುತ್ವ ಹೇಗಿದೆ ಅಂದರೆ ಯಾವನಿಗೆ ಶಕ್ತಿ ಇರ್ತದೆ ಅವನು ತಗೊಂಡು ಹೋಗ್ತಾನೆ, ಯಾವನಿಗೆ ಅಶಕ್ತನಾಗಿರ್ತಾನೆ ಅವನಿಗೆ ಸಿಗಲ್ಲ. ಹಾಗಾಗಿ ನಮ್ಮ ಭಾಗದಲ್ಲಿ ಅದೊಂದು ಕೊರತೆ ಇದೆ ನೋಡಿ. ಹಳೆ ಮೈಸೂರಿನಲ್ಲಿ ತೆಂಗಿನ ವಿಷಯ ಬಂದಾಗ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಒಂದಾಗ್ತಾರೆ, ಕಾಫಿ ವಿಷಯ ಬಂದಾಗ ಒಂದಾಗ್ತಾರೆ, ರೇಷ್ಮೆ ವಿಷಯ ಬಂದಾಗ ಒಂದಾಗ್ತಾರೆ. ನಮ್ಮ ಭಾಗದಲ್ಲಿ ಆ ಥರ ವಾತಾವರಣ ಇಲ್ಲ. ನಾವು ಒಂದಾಗುವಂಥ ಮನಸ್ಸುಗಳು ಇನ್ನೂ ಆಗಿಲ್ಲ. ಅದು ಆಗಬೇಕು ಮುಂದಿನ ದಿವಸದಲ್ಲಿ.